ನಾವು ರಾಸಾಯನಿಕ ಗುಣ ಒಂದನ್ನೇ ಮೇಂಟೈನ್ ಮಾಡಿಕೊಂಡು ಚೀಲಗಟ್ಲೆ ಹಾಕಿ ನಾವು ಬೆಳೆ ಬೆಳಿತೀರಿ ಅಂತಕ್ಕಂಥವ್ರು 100% ಸಕ್ಸಸ್ ಆಗಕ್ಕಾಗಲ್ಲ, ಫೇಲ್ಯೂರ್ ಆಗ. ನಾವೊಂದಷ್ಟು ಸೂಕ್ಷ್ಮಾಣು ಜೀವಿಗಳನ್ನ ಕಲ್ಚರ್ ಮಾಡಿ ಮಣ್ಣಿಗೆ ಹಾಕ್ಬಿಟ್ರೆ ನಮ್ ಬೆಳೆ ಬಂದ್ಬಿಡುತ್ತೆ. ಇದು ವೈಜ್ಞಾನಿಕವೂ ಹೌದು, ಒಂದ್ ಕಡೆ ಅವೈಜ್ಞಾನಿಕನೋ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಕೃತಿಯನ್ನ ಎದುರಿಸಿ ನಿಮ್ಮ ರೀತಿಯಲ್ಲಿ ನೀವು ಕೃಷಿ ಮಾಡಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. 100% ಸಕ್ಸಸ್ ಆಗಕ್ಕಾಗಲ್ಲ. ಸೊ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆ ಒಂದು ವೈಜ್ಞಾನಿಕವಾಗಿ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ನಾನು ಬಂದಿದ್ದೀನಿ. ಸೊ ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದಂಥ ಒಂದು ದೇಶ. ಆದರೆ ಇಲ್ಲಿ ಆ ಕೃಷಿಗೆ ಅತಿ ಹೆಚ್ಚು ಸಮಸ್ಯೆಗಳು ಇವತ್ತು ನಾವು ನೋಡ್ತಾ ಇದ್ದೀರಿ. ಅದನ್ನು ವೈಜ್ಞಾನಿಕವಾಗಿ ನಾನು ವಿವರಿಸ್ತೀನಿ. ಆ ವೈಜ್ಞಾನಿಕ ರೀತಿಯನ್ನು ನೀವು ತಿಳ್ಕೊಂಡಾಗ ಅತ್ಯುತ್ತಮವಾಗಿ ನೀವು ನಿಮ್ಮ ಬೆಳೆಗಳನ್ನು ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯ ಇದೆ. ಏನಂತಂದರೆ ಇವತ್ತು ಕೃಷಿಗೆ ಮೂಲ ಮಣ್ಣೆ. ಆ ಮಣ್ಣು ಎಂಥದ್ದಂತಂದರೆ ಆರೋಗ್ಯಕರವಾದ ಮಣ್ಣು ಅಂತಕ್ಕಂಥದ್ದು ಇದೆ. ಈ ಆರೋಗ್ಯಯುತವಾದ ಮಣ್ಣು ಹೌದು ಅಲ್ಲ ಅಂತ ತಿಳಿಲಿಕ್ಕೆ ಕೆಲವು ಪ್ಯಾರಾಮೀಟರ್ಸ್ ಇದೆ. ಅದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ನಾವು ಅದನ್ನು ತಿಳ್ಕೊಬೇಕಾಗತ್ತೆ. ಹಾಗಾಗಿ ನಾನು ಈ ಒಂದು ವೈಜ್ಞಾನಿಕ ವರದಿಯನ್ನು ಒಪ್ಪಿಸ್ತಾ ಇರತಕ್ಕಂಥದ್ದು ಮಣ್ಣಿನ ಪರೀಕ್ಷೆ ಮಾಡಲಿಕ್ಕೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನವರು ವ್ಯಾಲಿಡೇಟ್ ಮಾಡಿರ್ತಕ್ಕಂಥ ಒಂದು ಡಿಜಿಟಲ್ ಮಿಷನ್ನಲ್ಲಿ ಮಣ್ಣಿನ ಪರೀಕ್ಷೆನ ನಾವು ಮಾಡಿದ್ರಿ. ಸೊ ಮಾಡಿದಂಥ ಪ್ಲೇಸ್ ಬಂದು ಮಂಜುನಾಥ್ ಅಂತ ಬೊಮ್ಮವಾರ ಅವ್ರದ್ದು, ದೇವನಹಳ್ಳಿ ತಾಲೂಕು. ಇವ್ರದ್ದು 2 ಎಕರೆ ತೊಂಡೆ ಗಿಡ. ಸೊ ನಾನೇ ಖುದ್ದಾಗಿ ಅಲ್ಲಿ ಹೋಗಿ ಇದನ್ನು ಮಣ್ಣಿನ ಪರೀಕ್ಷೆನ ಆ ಒಂದು ಡಿಜಿಟಲ್ ಮಿಷನಲ್ಲಿ ಮಾಡಿದಾಗ ಆ ಒಂದು ಟೆಸ್ಟಿಂಗ್ ಯೂನಿಟಲ್ಲಿ ಮಣ್ಣಿನ ರಾಸಾಯನಿಕ ಗುಣಗಳನ್ನು ನಾವಲ್ಲಿ ಗುರುತಿಸ್ಬೋದಾಗಿತ್ತು. ಏನು ಮಣ್ಣಿನ ರಾಸಾಯನಿಕ ಗುಣಗಳು, ಅಥವಾ ರೈತರಿಗೆ ಇದೇನು ಹೊಸದಾಗಿದೆ ಪದ ಅಂತಕ್ಕಂಥದ್ದು ಬರ್ತದೆ. ಸೊ ಒಂದು ವೈಜ್ಞಾನಿಕವಾದ ಕೃಷಿ ಅಥವಾ ಯಶಸ್ವಿಯಾಗುವಂಥ ಕೃಷಿ ಮಾಡಬೇಕಾದ್ರೆ ಮಣ್ಣಿನ 3 ಗುಣಗಳು ಅಥವಾ ಸಾಯಿಲ್ ಪ್ರಾಪರ್ಟೀಸ್ ಅಂತಾರೆ, ಇದು ಬಹಳ ಮುಖ್ಯ. ಒಂದು ಮಣ್ಣಿನ ರಾಸಾಯನಿಕ ಗುಣ, 2ನೇದು ಮಣ್ಣಿನ ಭೌತಿಕ ಗುಣ, 3ನೇದು ಮಣ್ಣಿನ ಜೈವಿಕ ಗುಣ. ಈಗ ನಾನು ಹೇಳಿಕೊಳ್ತಿರ್ತಕ್ಕಂಥದ್ದು ಮಣ್ಣಿನ ರಾಸಾಯನಿಕ ಗುಣ. ನಿನ್ನೆ ನಾವಲ್ಲಿ ಪರೀಕ್ಷೆಗೆ ಒಳಪಡಿಸಿದಾಗ ಆ ತೋಟದಲ್ಲಿ, ಆ ತೊಂಡೆ ಗಿಡ ಬೆಳೆ ಇದ್ದಂಥ ತೋಟದಲ್ಲಿ NPK, ಸಾರಜನಕ, ರಂಜಕ, ಪೊಟ್ಯಾಷ್. ಸಾರಜನಕ ಪರ್ ಹೆಕ್ಟೇರ್ 88 kg ಅದರಲ್ಲಿ ಅವೈಲಬಲ್ ಫಾರಮಲ್ಲಿತ್ತು. ಬಟ್ ತೊಂಡೆ ಗಿಡಕ್ಕೆ ಬೇಕಾಗಿರ್ತಕ್ಕಂಥದ್ದು ಸುಮಾರು 120 kg ಪರ್ ಹೆಕ್ಟೇರ್ ನೈಟ್ರೋಜನ್ ಬೇಕಾಗಿದೆ. ಅದರ ಪ್ರಕಾರ 32 kg ಅಷ್ಟಲ್ಲಿ ಕಡಿಮೆ ಇತ್ತು ಆ ತೋಟದಲ್ಲಿ. ಅದೇ ರೀತಿ ರಂಜಕ ಅಂದ್ರೆ ಫಾಸ್ಫರಸ್ 88.26 kg ಅವೈಲಬಿಲಿಟಿ ಆ ಒಂದು ಮಿಷನ್ ಅಲ್ಲಿ ತೋರಿಸ್ತು. ಸೊ ಅಲ್ಲಿ ಅವಶ್ಯಕತೆ ಇರತಕ್ಕಂಥದ್ದು, ಆ ಬೆಳೆಗೆ ಅವಶ್ಯಕತೆ ಇರತಕ್ಕಂಥದ್ದು 55 kg ಅಷ್ಟು ಬೇಕಾಗಿದೆ. ಇನ್ನೂ 33 kg ಅಷ್ಟು ಎಕ್ಸಸ್ ಅಲ್ಲಿ ಇದೆ. ಅದಾದ್ಮೇಲೆ ಪೊಟ್ಯಾಷ್, ಇವೆಲ್ಲ ಬಹಳ ಮುಖ್ಯ ಪೋಷಕಾಂಶಗಳು. ಹೌದು, 219.52 kg ಪರ್ ಹೆಕ್ಟೇರ್ ಅಲ್ಲಿ ತೋರಿಸ್ತಾ ಇದೆ. ಸಫಿಷಿಯಂಟ್ ಅಂತ ಹೇಳ್ಬೋದು. 95 kg ಅಷ್ಟೇ ಅಲ್ಲಿ ರಿಕ್ವೈರ್ಮೆಂಟ್ ಇರ್ತಕ್ಕಂಥದ್ದು. ಇನ್ನು 124 kg ಪೊಟ್ಯಾಷ್ ಅಲ್ಲಿ ಹೆಚ್ಚಿದೆ. ಸೊ ಇದರಲ್ಲಿ ನಿಮ್ಗೆ ಏನು ಅರ್ಥ ಆಗ್ಬೇಕಂತಂದ್ರೆ, ಯಾವುದೇ ಬೆಳೆಗೆ ನೀವು ಕೊಡ್ತಕ್ಕಂಥ ರಸಗೊಬ್ಬರಗಳನ್ನ ವೈಜ್ಞಾನಿಕ ರೀತಿಯಲ್ಲಿ ಅದನ್ನ ಅನಲೈಸ್ ಮಾಡಿ ಎಷ್ಟು kg ಬೇಕು ಅಥವಾ ಎಷ್ಟು kg ಬೇಡ. ನೋಡಿ, ಇಲ್ಲಿ ಕಾಣ್ತಾ ಇರೋದು ಬರೀ ಸಾರಜನಕ ಮಾತ್ರ ಒಂದು 32 kg ಕಡಿಮೆ ಇದೆ, ಬಿಟ್ಟರೆ ಇನ್ನೆಲ್ಲವೂ ಸಫಿಷಿಯೆಂಟ್ ಇದೆ. ಇದನ್ನು ನೀವು ಬಳಸ್ಕೊಂಡಾಗ ನಿಮ್ಮ ಅನ್ನೆಸರಿ ಖರ್ಚು ಕಡಿಮೆ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಇನ್ನೂ ಮುಖ್ಯವಾದಂಥ ಪ್ಯಾರಾಮೀಟ್ರು
ಮಣ್ಣಿನ ರಸಸಾರ pH. ಈ ತೋಟದಲ್ಲಿ 6.65 ಇದೆ. ಇದು ಐಡಿಯಲ್ ಅಂತ ಹೇಳ್ಬಹುದು. ಸೊ ಇಲ್ಲಿ ಕರೆಕ್ಟ್ ಆಗಿ ಇದೆ. ಅದೇ ರೀತಿ EC ಕೂಡ ಬಹಳ ಮುಖ್ಯವಾದಂತದ್ದು 2.05 ಇದೆ. ಇದು ಸ್ಲೈಟ್ಲಿ ಸ್ವಲ್ಪ ಹೈಯರ್ ಸೈಡ್ ಇದೆ ಅಂತಕ್ಕಂಥದ್ದು ನಾವಿಲ್ಲಿ ಹೇಳ್ಬಹುದು. ಸೊ ಇದಿಷ್ಟು ಮಣ್ಣಿನ ರಾಸಾಯನಿಕ ಗುಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಷ್ಟನ್ನು ನಾವಲ್ಲಿ ಈ ಒಂದು ಮೀಟರಲ್ಲಿ ಗುರುತಿಸಿದ್ದೀರಿ. ಸೊ ನನಗೆ ಎಲ್ಲ ಆಶ್ಚರ್ಯಕರವಾದಂಥ ವಿಚಾರ ಏನಂತಂದರೆ, ಇಲ್ಲಿ ಸಾರಜನಕದ ಕೊರತೆ ಒಂದನೇ ಗುರುತಿಸೋಕ್ಕಾಯಿತು, ಇನ್ನೆಲ್ಲ ಚೆನ್ನಾಗಿದೆ. ಆದರೂ ಸಹ ಉತ್ತಮವಾದ ಬೆಳೆ ಅಲ್ಲಿ ಬಂದಿಲ್ಲ. ಯಾಕೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ, ನಿಮ್ಮೆಲ್ಲರ ಪ್ರಶ್ನೆಯೂ ಆಗಿದೆ. ಸೊ ಇದಕ್ಕೆ ನಾವು ಉತ್ತರನ ಕಂಡುಕೋಬೇಕಾಗಿದೆ. ಯಾಕೆ ಅಂತಂದರೆ ಇವತ್ತು ಸುಮಾರು 4-5 ದಶಕಗಳಿಂದ ನಾವೇನು ಮಾಡ್ತಾ ಇದ್ರಿ, ನಾವು ಪರಿಪೂರ್ಣವಾಗಿ ಮಣ್ಣಿನ ರಾಸಾಯನಿಕ ಗುಣಕ್ಕೆ ಸಂಬಂಧಪಟ್ಟಂತೆ ಗುರುತಿಸಿ ಬೇಕಾದಂಥ ಪೋಷಕಾಂಶಗಳನ್ನು ಒದಗಿಸ್ತಾ ಇದ್ದೀರಿ. ಅಸಿಡಿಕ್ ಆರ್ ಆಲ್ಕಲೈನ್ ಆಗಿದ್ರೆ ಅದನ್ನು ಹೆಂಗೆ ಸರಿ ಮಾಡ್ಕೋಬೇಕಂತ ಹೇಳ್ಕೊಡ್ತಾ ಇದ್ದೀರಿ. ಅಷ್ಟೇ ನಮಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥದ್ದು. ಆದರೆ ಇದನ್ನು ಬಿಟ್ಟು ಇನ್ನೂ ಏನೋ ಒಂದು ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಅದನ್ನು ಇವತ್ತು ನಾವು ಕ್ಲಿಯರ್ ಆಗಿ ತಿಳ್ಕೋಬೇಕಾಗಿದೆ. ಮಣ್ಣಿನ ರಾಸಾಯನಿಕ ಗುಣವನ್ನು ಒಂದನ್ನು ಸರಿ ಮಾಡಿಕೊಂಡು ಉತ್ತಮವಾದ ಬೆಳೆ ಬೆಳಿಲಿಕ್ಕಾಗಲ್ಲ ಅಂತಕ್ಕಂಥದ್ದು ಎಲ್ಲ ವಿಜ್ಞಾನಿಗಳು ಅದನ್ನು ಪ್ರೂವ್ ಮಾಡಿದ್ದಾರೆ. ಆದರೂ ಸಹ ನಾವು ಅರಿವಿಲ್ಲದೆ ಅದೊಂದನ್ನೇ ನಾವು ಫೋಕಸ್ ಮಾಡ್ತಾ ಇದ್ದೀರಿ. ಹಾಗಾದರೆ ಇನ್ನೇನು ಅಂತಕ್ಕಂಥದ್ದು ನೋಡೋಣ. ಮಣ್ಣಿನ ಭೌತಿಕ ಗುಣ ಇದು ಬಹಳ ಮುಖ್ಯ. ಹೆಂಗೆ ಅಂತಂದರೆ, ನಾನಲ್ಲಿ ಗಮನಿಸಿದ್ದು ಮಣ್ಣನ್ನು ಕೈಯಿಂದ ತೆಗೆದಾಗ ಮುಟ್ಟಕ್ಕಾಗಲಿಲ್ಲ, ಗುದ್ಲಿಯಿಂದ ತೆಗೆಯೋಕ್ಕಾಗಲಿಲ್ಲ, ಅಷ್ಟು ಗಟ್ಟಿ ಇತ್ತು ಮಣ್ಣು. ಮಣ್ಣು ಅಷ್ಟು ಗಟ್ಟಿ ಇದೆ ಅಂತಂದರೆ ಮಣ್ಣಿನೊಳಗೆ ಗಾಳಿ ಹೋಗ್ತಾ ಇಲ್ಲ ಅಂತಕ್ಕಂಥದ್ದು ಕ್ಲಿಯರ್ ಆಗಿ ಹೇಳ್ಬೋದು. ಮಣ್ಣು ನೀರನ್ನು ಇಂಗಿಸ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದು ಕ್ಲಿಯರ್ ಆಗಿ ಹೇಳ್ಬೋದು. ಯಾವಾಗ ಮಣ್ಣಿಗೆ ಗಾಳಿ ಹೋಗಲ್ಲ, ಮಣ್ಣು ನೀರು ಇಂಗಿಸ್ಕೊಳ್ಳಲ್ಲ, ಬೇರುಗಳ ಅಭಿವೃದ್ಧಿ ಚೆನ್ನಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಬೇರುಗಳ ಅಭಿವೃದ್ಧಿ ಚೆನ್ನಾಗಿ ಆಗಲಿಲ್ವೋ, ಇಷ್ಟು ಸಫಿಷಿಯೆಂಟಾಗಿ ಪೋಷಕಾಂಶಗಳಿದ್ದರೂ ತಗೊಳ್ಳೋದಿಲ್ಲಿಂದ ತಗೋಬೇಕು. ಇದು ಬಹಳ ಮುಖ್ಯವಾದಂಥ ವಿಚಾರ. ನಾವೇನು ಮಾಡ್ತಾ ಇದ್ರಿ, ಮಣ್ಣಿನ ಪರೀಕ್ಷಾ ವರದಿನ ಮುಂದೆ ಇಟ್ಕೊಂಡು ನನ್ನ ತೋಟದಲ್ಲೆಲ್ಲ ಕರೆಕ್ಟಾಗಿದೆ, ಇನ್ನೇನು ತೊಂದರೆ ಇಲ್ಲ ಅಂತ ನಾವು ಒಳ್ಳೆ ಬೆಳೆ ಬರುತ್ತೆ ಅಂತ ಕಾಯ್ತಾ ಇದ್ದೀರಿ. ಇಲ್ಲ ರೈತ ಬಾಂಧವರೇ, ಇದು ಮಣ್ಣಿನ ಭೌತಿಕ ಗುಣ ಚೆನ್ನಾಗಿದ್ದು, ಮಣ್ಣು ಮೃದುವಾಗಿದ್ದು, ಮಣ್ಣಲ್ಲಿ ಆಮ್ಲಜನಕದ ಸಂಚಾರ ಮತ್ತು ನೀರಿನ ಹಿಂಗುವಿಕೆ ಚೆನ್ನಾಗಿದ್ದರೆ ಬೇರುಗಳ ಅಭಿವೃದ್ಧಿ ಚೆನ್ನಾಗಾಗಿ ಆ ಒಂದು ಪೋಷಕಾಂಶಗಳನ್ನು ಹೀರಿಕೊಳ್ಳುವಂಥ ಬೇರುಗಳ ಸಂಖ್ಯೆ ಹೆಚ್ಚಾಗಿ ಬೆಳೆ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ. ಆದರೆ ಇಲ್ಲಿ ಮಣ್ಣಿನ ಭೌತಿಕ ಗುಣ ಈ ತೋಟದಲ್ಲಿ ಫೇಲ್ ಆಗಿತ್ತು, ಅದಕ್ಕೆ ಆ ತೋಟದ ಬೆಳೆನೂ ಫೇಲ್ ಆಗಿತ್ತು. ಎಲ್ಲ ಇದ್ದರೂ ರಾಸಾಯನಿಕ ಗುಣಗಳು ಸರಿಯಾಗಿದ್ದರೂ ಬೆಳೆ ಫೇಲ್ ಆಗಿತ್ತು. ಆದರೆ ಮಣ್ಣಿನ ಭೌತಿಕ ಗುಣ ಸರಿ ಹೋಗಬೇಕಾದ್ರೆ ಮಣ್ಣಿನ ಜೈವಿಕ ಗುಣ ಬಹಳ ಮುಖ್ಯ. ಯಾಕೆ ಅಂತಂದರೆ, ಜೈವಿಕ ಗುಣ ಅಂತಂದರೆ ಮಣ್ಣಿನ ಜೀವ ವೈವಿಧ್ಯತೆ ಅಂತ ನಾವು ಹೇಳ್ಬೋದು. ಆ ಮಣ್ಣಲ್ಲಿ ಕೋಟ್ಯಾನುಕೋಟಿ ಉಪಕಾರಿ ಜೀವಿಗಳ ಒಂದು ಬದುಕು ಕಟ್ಕೊಂಡು ಇರ್ತಕ್ಕಂಥದ್ದೇ ಜೈವಿಕ ಗುಣ. ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ಎರೆಹುಳ ಅಂತ ನಾವು ಹೇಳ್ಬೋದು. ಯಾಕೆಂತಂದರೆ ಮಣ್ಣಿನ ಆರೋಗ್ಯ ಸೂಚಕ ಎರೆಹುಳ. ಯಾಕಂದರೆ ಕಣ್ಣಿಗೆ ಕಾಣೋದು ಅದೊಂದೇ. ಸೊ ಕಣ್ಣಿಗೆ ಕಾಣದೇ ಇರುವಂಥವು ಕೋಟಿ ಕೋಟಿ ಜೀವರಾಶಿಗಳಿದೆ, ಸೂಕ್ಷ್ಮಾಣು ಜೀವಿಗಳು. ಸೊ ಅದನ್ನು ನಾವು ಕಣ್ಣಿಗೆ ಕಾಣಲ್ಲ, ಅದು ಇದೇ ಇಲ್ಲ ಅಂತ ಪ್ರೂವ್ ಮಾಡೋಕ್ಕಾಗಲ್ಲ. ಆದರೆ ಅಲ್ಲಿ ಕೆಲವು ಸಿಂಪ್ಟಮ್ಸ್ನ ನೋಡಿ ನಾವು ಇದು ಇದೆ ಅಥವಾ ಇಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಈಗ ನೋಡಿ, ಆ ಮಣ್ಣಿನ ಜೈವಿಕ ಗುಣದಲ್ಲಿ ಎರೆಹುಳುಗಳು ಯಥೇಚ್ಛವಾಗಿದ್ದರೆ ಟನಲ್ಸ್ ಮಾಡ್ತವೆ. ಆ ಟನಲ್ಸ್ ಅಲ್ಲಿ ಗಾಳಿ ಸಂಚಾರ ಚೆನ್ನಾಗಾಗ್ತದೆ, ನೀರನ್ನ ಚೆನ್ನಾಗಿ ಇಂಗಿಸ್ಕೊಳ್ತದೆ. ಸೊ ಯಾವಾಗ ಗಾಳಿ ನೀರು ಚೆನ್ನಾಗಲ್ಲಿ ಸಂಚಾರ ಆಗುತ್ತೋ, ಸೊ ಬೆಳೆಯ ಬೇರುಗಳು ಅಭಿವೃದ್ಧಿ ಆಗ್ತವೆ, ಸ್ಟ್ರಾಂಗ್ ಆಗಿ ಬೆಳಿತವೆ, ಪೋಷಕಾಂಶಗಳು ಇಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಚೆನ್ನಾಗಿ ಹೀರ್ಕೊಳ್ತವೆ. ಸೊ ಅದೇ ರೀತಿ ಸೂಕ್ಷ್ಮಾಣು ಜೀವಿಗಳು, ಇಲ್ಲಿ ಬಹಳ ಜನದ ಒಂದು ತಪ್ಪು ಕಲ್ಪನೆ,
ನಾವೊಂದಷ್ಟು ಸೂಕ್ಷ್ಮಾಣು ಜೀವಿಗಳನ್ನ ಕಲ್ಚರ್ ಮಾಡಿ ಮಣ್ಣಿಗೆ ಹಾಕ್ಬಿಟ್ರೆ ನಮ್ಮ ಬೆಳೆ ಬಂದ್ಬಿಡುತ್ತೆ. ಇದು ವೈಜ್ಞಾನಿಕವೂ ಹೌದು, ಒಂದು ಕಡೆ ಅವೈಜ್ಞಾನಿಕನೂ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ಯಾವುದೇ ಜೀವಾಣುಗಳನ್ನು ಮಣ್ಣಿಗೆ ಬಿಟ್ಟ ಮೇಲೆ ಆ ಮಣ್ಣಲ್ಲಿ ಸುಸ್ಥಿರವಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಬಹಳ ಮುಖ್ಯ. ಬಟ್ ಇವು ಅಭಿವೃದ್ಧಿ ಆಗಬೇಕಾದ್ರೆ ಹ್ಯೂಮಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಈ ಹ್ಯೂಮಸ್ ಎಲ್ಲಿಂದ ಜನರೇಟ್ ಆಗ್ತದೆ? ಎಲ್ಲಿ ಎರೆಹುಳುಗಳ ಪಾಪ್ಯುಲೇಷನ್ ಸಂಖ್ಯೆ ಹೆಚ್ಚಾಗಿರುತ್ತೋ ಅಲ್ಲಿ ಹ್ಯೂಮಸ್ ಎನ್ರಿಚ್ ಆಗುತ್ತೆ. ಎಲ್ಲಿ ಹ್ಯೂಮಸ್ ಎನ್ರಿಚ್ ಆಗುತ್ತೋ ಅಲ್ಲಿ ಬೆನಿಫಿಷರಿ ಬ್ಯಾಕ್ಟೀರಿಯಲ್ ಆಕ್ಟಿವಿಟೀಸ್ ಹೆಚ್ಚಾಗುತ್ತೆ. ಯಾಕೆ ಅಂತಂದರೆ ಅವುಗಳು ಇರಲಿಕ್ಕೆ ಆ ಹ್ಯೂಮಸ್ಸು ಮನೆ ಅಂತ ಹೇಳ್ಬೋದು ನಾವು, ಆಯಿತಾ? ಅಲ್ಲಿದ್ದುಕೊಂಡು ಅವುಗಳ ಕೆಲಸಗಳನ್ನು ಚೆನ್ನಾಗಿ ಮಾಡ್ತವೆ. ಅದಕ್ಕೆ ಇವೆಲ್ಲ ಹೆಂಗೆ ಅಂತಂದರೆ ಸಿಂಬಯೋಟಿಕ್ ನೇಚರ್ ಅಂತ ಹೇಳ್ಬೋದು. ಈಗ ನೋಡಿ, ಬೇರುಗಳ ಜೊತೆಯಲ್ಲಿ ಮೈಕೋರೈಸಾ ಫಂಗೈ ಇದ್ದರೆ ಬೇರುಗಳಿಗೆ ಬೇಕಾದಂಥ ಪೋಷಕಾಂಶಗಳು ಮತ್ತು ನೀರನ್ನು ಒದಗಿಸ್ತದೆ. ಅವು ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ಅಂತಾರೆ ಅದನ್ನು. ಅಂದರೆ ಬೆಳೆಗೆ ಬೇಕಾದಂಥದ್ದನ್ನು ಇದು ಒದಗಿಸ್ತದೆ, ಇದಕ್ಕೆ ಬೇಕಾಗಿರುವಂಥದ್ದು ಆ ಬೆಳೆ ಒದಗಿಸುವಂಥ ಒಂದು ಸಿಂಬಯೋಟಿಕ್ ನೇಚರು ಅದಕ್ಕಿದೆ. ಅದೇ ರೀತಿ ಎರೆಹುಳ ಮತ್ತು ಸೂಕ್ಷ್ಮಾಣು ಜೀವಿಗಳು ಒಂದು ಸಿಂಬಯೋಟಿಕ್ ಆಗಿ ಇವೆಲ್ಲವೂ ಸಹಜೀವನ ನಡೆಸುವಂಥ ಒಂದು ವಾತಾವರಣವನ್ನು ನಾವು ಮಣ್ಣಲ್ಲಿಟ್ಟಾಗ ಆಗ ನಮಗೆ ಮಣ್ಣಿನ ರಾಸಾಯನಿಕ ಗುಣ, ಮಣ್ಣಿನ ಭೌತಿಕ ಗುಣ ಮತ್ತು ಮಣ್ಣಿನ ಜೈವಿಕ ಗುಣ ಈ ಮೂರು ಕರೆಕ್ಟಾಗಿ ಬ್ಯಾಲೆನ್ಸಿವ್ ಆಗಿರ್ತವೆ. ಈ ಮೂರು ಬ್ಯಾಲೆನ್ಸಿವ್ ಆಗಿದ್ದಾಗ ಮಾತ್ರ ನೀವು ಉತ್ಕೃಷ್ಟವಾದ ಬೆಳೆಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಸರ್ ಇಲ್ಲ ಸರ್, ನಾವು ರಾಸಾಯನಿಕ ಗುಣ ಒಂದನ್ನೇ ಮೇಂಟೈನ್ ಮಾಡಿಕೊಂಡು ಚೀಲಗಟ್ಟಲೆ ಹಾಕಿ ನಾವು ಬೆಳೆ ಬೆಳಿತೀರಿ ಅಂತಕ್ಕಂಥವರು 100% ಸಕ್ಸಸ್ ಆಗೋಕ್ಕಾಗಲ್ಲ, ಫೇಲ್ಯೂರ್ ಆಗ್ತೀರಿ. ಯಾಕಂತಂದರೆ ಎಗನಿಸ್ಟ್ ನೇಚರ್ ಕೃಷಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯನ್ನು ಎದುರಿಸಿ ನಿಮ್ಮ ರೀತಿಯಲ್ಲಿ ನೀವು ಕೃಷಿ ಮಾಡಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಪ್ರಕೃತಿ ಅಂತಂದರೆ ಇವೆಲ್ಲವನ್ನು, ಈ ಮೂರೂ ಗುಣಗಳನ್ನು ಸಮಗ್ರವಾಗಿ ನಾವು ನೋಡಿಕೊಂಡ್ರೆ ಅದ್ಭುತವಾದ ಬೆಳೆ ಬರ್ತದೆ. ಆದರೆ ಇವತ್ತು ನಾವಿಷ್ಟು ಮಾಡಿದಿರಲ್ವ, ನಮ್ಮ ತೋಟದಲ್ಲಿ ಸಾಯಿಲ್ ರಿಪೋರ್ಟ್ ಎಲ್ಲ ಕರೆಕ್ಟಾಗಿದೆ. ಸೊ ಇನ್ನು ಈ ಒಂದು ಭೌತಿಕ ಮತ್ತು ಜೈವಿಕ ಗುಣನ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಎಲ್ಲಿ ಸಿಗತ್ತೆ ಇದನ್ನು ತಂದು ಹಾಕಲಿಕ್ಕೆ ಅಂತಕ್ಕಂಥದ್ದು, ಎಷ್ಟು ಕೆಜಿ ಹಾಕ್ಬೇಕು ಅನ್ನೋದು ಬರ್ತದೆ. ಅಲ್ಲ, ಈ ಒಂದು ಜೈವಿಕ ಗುಣವನ್ನು ಹೆಚ್ಚಿಸ್ಕೊಂಡ್ರೆ ಭೌತಿಕ ಗುಣ ಚೆನ್ನಾಗಾಗೋದ್ರಿಂದ ಇದನ್ನು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನವರು ಡಾಕ್ಟರ್ ಸಾಯಿಲ್ ಬಯೋ ಫರ್ಟಿಲೈಸರ್ನ ವ್ಯಾಲಿಡೇಟ್ ಮಾಡಿದ್ದಾರೆ. ಅವರು ಮಾಡಿದಾಗ ಕಂಡು ಬಂದಂಥ ವಿಚಾರಗಳೇನಂತಂದರೆ, ಅವರ ಒಂದು ಟೆಸ್ಟ್ ಆ್ಯಂಡ್ ಟ್ರಯಲ್ಸಲ್ಲಿ ಎರೆಹುಳುಗಳು ಉದ್ಭವ ಆಗಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಹೆಚ್ಚಾಗಿ ಹ್ಯೂಮಸ್ ಕಂಟೆಂಟ್ ಹೆಚ್ಚಾಗಿ ಆ ಮಣ್ಣಿನ ಭೌತಿಕ ಗುಣಗಳಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು. ಸೊ ಅಲ್ಲಿ ಬೆಳೆಯಲ್ಲಿ ಹೆಚ್ಚು ಇಳುವರಿ ಬಂದಿರತಕ್ಕಂಥದ್ದು. ಇವೆಲ್ಲವನ್ನು ಅವರು ಟ್ರಯಲ್ಸಲ್ಲಿ ಒಂದು ಕನ್ಕ್ಲೂಡ್ ಮಾಡಿದ್ದಾರೆ, ಅದರ ರಿಪೋರ್ಟು ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಾಡಕ್ಟ್ನ ಡಾಕ್ಟರ್ ಸಾಯಿಲ್ ಬಯೋ ಫರ್ಟಿಲೈಸರ್ನ ನೀವು ಮಣ್ಣಿಗೆ ಕೊಟ್ಟಾಗ ಮಣ್ಣಿನಲ್ಲಿ ಆ ಜೀವ ವೈವಿಧ್ಯತೆ ಅಂತಕ್ಕಂಥದ್ದು ಬೂಸ್ಟ್ ಆಗುತ್ತೆ. ಅದೊಂದೇ ಕೊರತೆ ಇರತಕ್ಕಂಥದ್ದು, ಅದು ಬೂಸ್ಟ್ ಆಯ್ತು ಅಂತಂದರೆ ಮಣ್ಣಿನ ಭೌತಿಕ ಗುಣಗಳು ಚೆನ್ನಾಗಾಗ್ತದೆ. ಆಗ ನಿಮ್ಮಲ್ಲಿರ್ತಕ್ಕಂಥ ಪೋಷಕಾಂಶಗಳು ಎಲ್ಲವನ್ನು ಸಮಗ್ರವಾಗಿ ಬಳಸ್ಕೊಂಡು ಬೆಳೆ ಉತ್ಕೃಷ್ಟವಾದ ಬೆಳೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನನ್ನ ಅಡ್ವೈಸ್ ಏನಂತಂದರೆ, ದಯವಿಟ್ಟು ನೀವು 1 ಎಕರೆ ಮಾಡಿ, 10 ಎಕರೆ ಮಾಡಿ, 100 ಎಕರೆ ಕೃಷಿ ಮಾಡಿ, ಮಣ್ಣಿನ ಪರೀಕ್ಷೆ ಅಂತಕ್ಕಂಥದ್ದು ಒಂದು ಮಾನದಂಡವಾಗಿ ಸ್ವೀಕರಿಸಿದರೆ ಭಾಳ ಒಳ್ಳೆಯದು. ಈ ಮಣ್ಣಿನ ಪರೀಕ್ಷೆ ಮಾಡದೆ ಯಾವುದೇ 1 ಕೆಜಿನೂ ಹೊರಗಡೆಯಿಂದ ತಂದಾಕೋದ್ರಿಂದ ಉಪಯೋಗ ಇಲ್ಲ ಅಂತ ತಿಳ್ಕೊಂಡು ಆ ಮಣ್ಣಿನ ಪರೀಕ್ಷೆಯನ್ನು ಮಾಡಿ ಅದಕ್ಕೆ ಏನು ರಿಸಲ್ಟ್ ಬರುತ್ತೋ ಆ ರಿಸಲ್ಟ್ ಪ್ರಕಾರ ಏನು ಬೇಕು ಏನು ಬೇಡ ಅಂತಕ್ಕಂಥ ನಿರ್ಧಾರದೊಂದಿಗೆ ಮತ್ತು ನಿಮ್ಮ ತೋಟದಲ್ಲಿ ಭೌತಿಕ ಮತ್ತು ಜೈವಿಕ ಗುಣ ಸರಿ ಇದೆಯಿಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಈ ಕೃಷಿಯನ್ನು ಸರಿಯಾದ ರೀತಿಯಲ್ಲಿ ನೀವು ಮಾಡಿದ್ರೆ 100ಕ್ಕೆ 100
ಕೃಷಿ ಒಂದು ಲಾಭದಾಯಕ ಉದ್ಯಮವಾಗುತ್ತದೆ. ಇಲ್ಲ ಅಂತಂದರೆ ಇವತ್ತು ಪೂರ್ತಿ ಲಾಸಲ್ಲಿದೆ. ನಾವು ಸರ್ಕಾರನೇ ಹೆಚ್ಚು ಒದಗಿಸ್ತಾ ಇದೆ, ಆದರೂ ನಾವು ಲಾಭದಾಯಕ ಹೋಗ್ತಾ ಇಲ್ಲ. ಯಾಕೆ ಅಂತಂದರೆ ನಮಗೆ ಮಣ್ಣಿನ ಭೌತಿಕ ಮತ್ತು ಜೈವಿಕ ಗುಣಗಳ ಬಗ್ಗೆ ನಾವ್ಯಾರು ಗಮನ ಹರಿಸದೇ ಇರತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸೊ ಅದನ್ನು ನೀವು ತಿಳ್ಕೊಳ್ತಾ ಇನ್ನು ಮುಂದೆ ನಿಮ್ಮ ಮಣ್ಣಿನ ಪರೀಕ್ಷೆಯನ್ನು ನಿಮ್ಮ ತೋಟದಲ್ಲೇ ಬಂದು ಮಾಡಲಿಕ್ಕೆ ಈ ನಂಬರ್ಗೆ ಸಂಪರ್ಕ ಮಾಡಿ. ಸೊ ನಮ್ಮ ತಂಡದಿಂದ ಬಂದು ಆ ಒಂದು ಮಣ್ಣಿನ ಪರೀಕ್ಷೆಯನ್ನು ಇನ್ ಡೀಟೇಲ್ ಆಗಿ ಅನಲೈಸ್ ಮಾಡಿ ಸಮಸ್ಯೆಯನ್ನು ಗುರುತಿಸಿ ನಿಮಗೆ ಅಡ್ವೈಸ್ ಮಾಡಿ ಈ ಮಣ್ಣಿನ ಮೂರೂ ಗುಣಗಳನ್ನು ಒಂದು ಸಮತ್ವದಲ್ಲಿ ಈಕ್ವಲ್ ಆಗಿ ತಗೊಂಡೋಗ್ಲಿಕ್ಕೆ ಬೇಕಾದಂಥ ಒಂದು ಸಹಾಯವನ್ನು ಮಾಡ್ತಾರೆ ಅಂತ ಹೇಳ್ತಾ, ಸೊ ನೀವೆಲ್ಲರೂ ಸಹ ಈ ಒಂದು ಜ್ಞಾನವನ್ನು ಹೆಚ್ಚಿಸ್ಕೊಂಡು ನಿಮ್ಮ ಕೃಷಿಯನ್ನು ಅತ್ಯದ್ಭುತವಾಗಿ ಮಾಡುವಂಥ ಶಕ್ತಿ ಧೈರ್ಯ ಆ ದೇವ್ರು ಕೊಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.